ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಏನಾರು ನಮಸ್ಕಾರ. ಆನಂದ್ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಜೀವಾ ಏ ಸುರೇಶ್ ಬನ್ನಿ ಒಳಗೆ. ಥ್ಯಾಂಕ್ ಯು ಕಂಗ್ರಾಟ್ಸ್. ಥ್ಯಾಂಕ್ ಯು ಒಂದು ನಿಮಿಷ ಪ್ಲೀಸ್. ಹಲೋ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನೀವ್ ಯಾಕೋ ಬಂದಿದ್ರ ಇಲ್ಲಿಗೆ? ನೀವು ಬಂದಿದ್ದು ತುಂಬಾನೇ ಚೆನ್ನಾಗೈತ ನೋಡಿ. ನೀವು ಬರ್ದೇ ಇದ್ರೆ ಯಾವ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ. ಒಂದ್ ನಿಮಿಷ ಬಂದೆ. ಏನ್ ಕೇಳಿದೆ? ಏಯ್, ನೀವ್ ಯಾಕ್ರೋ ಬಂದ್ರಿ ಇಲ್ಲಿಗೆ? ಏನ್ ಹೆಂಗ್ ಕೇಳ್ತಾ ಇದ್ದಾನೆ ಹೇಳು. ನಿನ್ನ ತಾನೇ ಕೇಳಿದ್ದು, ನೀನ್ ಆನ್ಸರ್ ಭೂಮಿಕಾ. ಅಲ್ಲ ಅರ್ಥ ಆಗ್ಲಿಲ್ಲ ಅವ್ಳು ಹೇಳಿದ್ದು. ಏನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ ನಾನು. ನೀನೇ ಬಂದಿದ್ದೆ ಇಲ್ಲಿಗೆ? ನನ್ನ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಬಂದಿದ್ಯಾ? ನಾನು ಅಷ್ಟೇ, ನನ್ನ ಫ್ರೆಂಡ್ ತಂಗಿ ಮನೆ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದೀನಿ. ಏನ್ ಮರ್ಯಾದೆ ಇಲ್ವನಾ ನಿನಗಿದ್ಯಾ? ಯಾಕೆ? ತಂಗಿ ಮನೆ ಕಟ್ಟಿದಾಳೆ, ಫ್ರೆಂಡ್ ನ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನಿಮ್ಮ ಮಾವ ಪ್ರೀತಿಯಿಂದ ಕರೆದ್ರು, ಅದಕ್ಕೆ ಬಂದಿದ್ದೀನಿ. ಹೌದು, ನಾನು ಎಲ್ಲೇ ಹೋದ್ರು ನೀನು ಇನ್ಫಾರ್ಮ್ ಮಾಡೇ ಬರ್ಬೇಕಾ? ಹೌದು. ನೀನು ಆಫೀಸಲ್ಲಿ ಬಾಸ್, ಎಲ್ಲ ಕಡೆನೂ ಅಲ್ಲ, ಬಂದ್ಬಿಟ್ಟ ಹೇಳಕ್ಕೆ. ಇದೇ ಕಡೆ ಮಾತಾ? ಹೌದು ಇದೇ ಕಡೆ ಮಾತಾ? ಹೌದು. ಆಯ್ತು ಬಿಡು, ಫಂಕ್ಷನ್ ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು? ಹಂಗ ಬಾ ದಾರಿಗೆ. ಬರ ಇಲ್ಲಿ. ಏನಂದ್ರೆ ಮತ್ತೀಗ ಹಂಗ್ ಬಾ ದಾರಿಗೆ. ಏನಂಗಂದ್ರೆ ಕೋಪ ಬರ್ತಾ ಇದೆಯಲ್ಲ? ಏನಂಗಂದ್ರೆ ಇವ್ ನೋಡಿ ಕೋಪ ಮಾಡ್ಕೊಂಡಾಗ ಕೆಂಪಗೆ ಆಗ್ಬಿಡ್ತಾನಲ್ಲ, ಅದ್ ನೋಡಕ್ಕೆ ಮಜಾ. IPL ಮ್ಯಾಚ್ ಅಲ್ಲೂ ಇಷ್ಟು ಮಜಾ ಸಿಗಲ್ಲ, ಅಷ್ಟು ಮಜಾ ಸಿಗುತ್ತೆ ಕಣ. ಅಂದ್ರೆ ನನ್ನ ಮಗನೇ, ನೀನು ನನ್ನ ಜೊತೆ ಜಗಳ ಆಡ್ತಾ ಇದ್ದಿದ್ದು ಮಜಾ ತಗೊಳಕ? 100%. ನಾನೇನ್ ಎಂಟರ್ಟೈನ್ಮೆಂಟ್ ಪೀಸಾ? ಹೌದು. ಎಲ್ಲದಕ್ಕೂ ಟೈಮ್ ಔಟ್ ನೋಡಿ. ಫಂಕ್ಷನ್ ಬಂದಿದ್ದೀರಾ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಿಮ್ ಬ್ರೋಮ್ಯಾನ್ಸ್ ಅವ್ರಿಗೆ ಅರ್ಥ ಆಗಲ್ಲ. ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಓಕೆ. ಆಯ್ತು ಬಿಡು, ನೀನ್ ಬಂದಿದ್ದು ಒಂಥರ ಒಳ್ಳೇದಾಯ್ತು. ನನಗೂ ಕಂಪ್ನಿ ಸಿಕ್ತಂಗ ಆಯ್ತು. ನಾನು ಬಂದ್ರು ಒಂದ್ ಕಷ್ಟ, second. ಇಲ್ದೇ ಇದ್ರು ಕಷ್ಟ. ಹಲೋ, ತುಂಬಾ ಖುಷಿ ಆಯ್ತು. ಒಂದ್ ನಿಮಿಷ. ನಮಸ್ತೆ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಬನ್ನಿ ಬನ್ನಿ, ದೇವರ ಅಲಂಕಾರ ನೋಡಿ. ಹೇಳಮ್ಮ ಭೂಮಿಕಾ, ಏನಾದ್ರೂ ಗುಡ್ ನ್ಯೂಸ್? ಆಂಟಿ, ಜೀವ ಇಷ್ಟು ದೊಡ್ಡ ಮನೆ ಕಟ್ಸಿದಾನೆ, ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಾದ್ರೂ ಬೇಕಾ? ನಾನು ಹೇಳಿದ್ದ ಅದಲ್ಲಮ್ಮ, ಮದ್ವೆ ಆಗಿ 1 year ಆಯ್ತು. ಅದಕ್ಕೆ ಒಂದ್ ನಿಮಿಷ. ಆಂಟಿ ಸಾರಿ, ನೀವು ಮನೆ ನೋಡ್ತೀರಿ? ಒಂದ್ ನಿಮಿಷ, ನಾನು ಬಂದೆ. ಸರಿ ಮಾ. ಥ್ಯಾಂಕ್ ಯು ಆನಂದ್ ಅವರೇ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕರೆದ್ರಿ. ನನ್ನನ್ನು ಧರ್ಮ ಸಂಕಟದಿಂದ ಪಾರು ಮಾಡಿದ್ರಿ. ಇಲ್ಲಾಂದ್ರೆ ಅವ್ರು ಇನ್ನೇನೋ ಕೇಳ್ತಿದ್ರು. ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ಬಿಟ್ಟಿರೋದು. ನಮಗ್ ಗೊತ್ತಾಯ್ತು ಅದಕ್ಕೆ ನಾನು ಬಂದು ಕರೆದಿದ್ದು. ಥ್ಯಾಂಕ್ ಯು. ಏನ್ ತಲೆ ಕೆಡಿಸ್ಕೋಬೇಡಿ, ಎಲ್ಲಿ ಹೋದ್ರು ಇಂಥ ಜನ ಇದ್ದೇ ಇರ್ತಾರೆ. ಇವ್ರಿಗೆ ಬೇರೆ ಕೆಲಸ ಇಲ್ಲ. ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅವ್ರಿಗೇನಾಯ್ತು ಇವ್ರಿಗೇನಾಯ್ತು, ಬರೀ ಇದೇನೆ. ಮದುವೆ ಆಗಿಲ್ಲ ಅಂದ್ರೆ ಯಾಕೆ ಮದುವೆ ಆಗಿಲ್ಲ ಅನ್ನೋದು, ಮದುವೆ ಆಗಿ 1 ವರ್ಷ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಯಾಕೆ ಇನ್ನೂ ಆಗಿಲ್ಲ ಅನ್ನೋದು. ನಮ್ಮನ್ನೇ ಕೇಳ್ತಾರೆ, 2 ಸಾಕ, 2 ಮಾಡ್ಕೊಳ್ಳೋದಲ್ವಾ ಅಂತ. ಅವ್ರು ಹೇಳಿದ್ರು ಅಂತ ಮಾಡ್ಕೊಳಕ್ಕಾಗುತ್ತಾ? ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇರ್ಲಿ. ಜೀವ ಸಖತ್ತ ಕಟ್ಟಿದ್ದಾನೆ ಮನೆ. ಹೌದು, ಮೇಲ್ ನೋಡಿ, ಇನ್ನೂ ಚೆನ್ನಾಗಿದೆ. ಹೌದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.